ಲೋಕಸಭಾ ಚುನಾವಣೆ ಹೊತ್ತಲ್ಲೇ ಬಿಜೆಪಿಗೆ ಬಿಗ್ ಶಾಕ್ ಎದುರಾಗಿದೆ. ಬಿಜೆಪಿ ನಾಯಕಿ ತೇಜಸ್ವಿನಿ ಗೌಡ ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಇದ್ದಾರೆ. ನೋಡೀಗ ಬಿಜೆಪಿಗೆ ಬಿಗ್ ಶಾಕ್ ಇದು ಲೋಕಸಭಾ ಚುನಾವಣೆ ಹೊತ್ತಲ್ಲೇ. ಅಂದ್ರೆ ಮೈತ್ರಿ ನಾಯಕರಿಗೆ ಮರಿತಿಬ್ಬೇಗೌಡ ಆಯಿತು, ಈಗ ತೇಜಸ್ವಿನಿ ಗೌಡ ಬಿಜೆಪಿ ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಜಯರಾಮ್ ರಮೇಶ್ ಸಮ್ಮುಖದಲ್ಲಿ ಸೇರ್ಪಡೆಯಾಗಿದ್ದಾರೆ. ಮೈಸೂರು ಕೊಡಗು ಕ್ಷೇತ್ರದ ಟಿಕೆಟ್ ಕೇಳಿದ್ರು ತೇಜಸ್ವಿನಿ. ಟಿಕೆಟ್ ನೀಡದ ಹಿನ್ನೆಲೆ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಅಥವಾ ಬೆಂಗಳೂರು ಉತ್ತರ ಕೊಡಿ ಅಂತೂ ಕೇಳಿದ್ರು. ಬೆಂಗಳೂರು ಉತ್ತರ ಅಲ್ಲಿ ಶೋಭಾ ಕರಂದ್ಲಾಜೆ ಕೊಡಲಾಯಿತು, ಇಲ್ಲಿ ಯದುವೀರ್ ಒಡೆಯರ್ ಕೊಡಲಾಯಿತು. ಹಾಗಾಗಿನೇ ಬೇಸರಗೊಂಡು ಮುನಿಸಿಕೊಂಡು ಎಂಎಲ್ಸಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಈಗ ದೆಹಲಿಯಲ್ಲಿ ರಾಜ್ಯಸಭಾ ಸದಸ್ಯ ಜಯರಾಮ್ ರಮೇಶ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ನಾವು ಗಮನಿಸ್ತಾ ಇದ್ದೇವೆ ದೃಶ್ಯಾವಳಿಗಳಲ್ಲಿ ಪಕ್ಷದ ಶಾಲನ್ನು ಹೊದಿಸಿ ಅವರನ್ನು ಕಾಂಗ್ರೆಸ್ಗೆ ಬರಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ನಲ್ಲೇ ಇದ್ದಂಥವರು ತೇಜಸ್ವಿನಿ ಗೌಡ. ಬೆಂಗಳೂರು ಗ್ರಾಮಾಂತರದಲ್ಲಿ ದೇವೇಗೌಡರನ್ನ ಸೋಲಿಸಿದವರು ಇವರು. ಡಿ.ಕೆ. ಶಿವಕುಮಾರ್ ಅವರೇ ಇವ್ರನ್ನ ಕಣದಲ್ಲಿರಿಸಿ ದೇವೇಗೌಡರನ್ನ ಪರಾಭವಗೊಳಿಸಿದ್ರು. ಈಗ ಮತ್ತೆ ಕಾಂಗ್ರೆಸ್ ಸೇರ್ಪಡೆಯಾಗಿದ್ದಾರೆ. ಈಗ ಕಾಂಗ್ರೆಸ್ಗೆ ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಒಂದು ಸ್ವಲ್ಪ ಶಕ್ತಿ ಬಂದಂತಾಗುತ್ತೆ. ಯಾಕಂತ ಹೇಳಿದ್ರೆ ಈಗ ಅಲ್ಲಿ ಮೈತ್ರಿ ಅಭ್ಯರ್ಥಿ ಮಂಜುನಾಥ್ ಅವರನ್ನ ಕಣಕ್ಕಿಳಿಸಲಾಗಿದೆ. ಹಾಗಾಗಿನೇ ಈಗ ಇವರ ಸೇರ್ಪಡೆಯಿಂದಾಗಿ ಅನುಕೂಲ ಆಗಬಹುದು. ಮಹಿಳಾ ಮತದಾರರು ಸ್ವಲ್ಪ ವಾಲಬಹುದು. ಜೊತೆಗೆ ಅವ್ರಿಗೆ ಏನು ಆಕಾಂಕ್ಷೆ ಇತ್ತು, ಪಕ್ಷದಲ್ಲಿ ಸ್ಥಾನಮಾನಗಳು ಅವರಿಗೆ ಎಮ್.ಎಲ್.ಸಿ ಅಷ್ಟೇ ಮಾಡಿದ್ರು. ವಿಧಾನಸಭೆಯ ಚುನಾವಣೆಯಲ್ಲೂ ಕೂಡ ಅವ್ರಿಗೆ ಟಿಕೆಟ್ ಕೊಡಲಿಲ್ಲ. ಕಳೆದ ಬಾರಿ ಕೂಡ ಹಾಗೆ ಆಯಿತು. ಬರೀ ಎಮ್.ಎಲ್.ಸಿ ಆಗಿನೇ ಎಷ್ಟು ದಿನ ಅಂತ ಇರಬೇಕು ಅನ್ನುವಂಥದ್ದು ಅವ್ರದ್ದು ಒತ್ತಾಯ ಇತ್ತು. ಬಟ್ ಈಗ ಫೈನಲಿ ಸೇರ್ಪಡೆಯಾಗಿದ್ದಾರೆ. Karnataka always played a very vital and historical role in the life of Congress, and Congress played very vital role in Karnataka's politics. You are all aware of it. I'm very happy to speak before you because from media. From media, an ordinary journalist, a honest journalist, got an opportunity through the Congress in 2004. It is Indian National Congress they picked me to fight against the former Prime Minister of India, Shri Devegowda ji in Karnataka. They trusted the intellectualism or academic this thing, and with God's grace, I made it. People of Kanakapura, people of Karnataka always admired my sincere work in journalism. I contributed to strengthen the democracy. Nobody can defeat our morality. ಮತ್ತಷ್ಟು ಮಾಹಿತಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್ ತೇಜಸ್ವಿನಿ ಗೌಡ ಮುನಿಸಿಕೊಂಡಿದ್ರು, ಈಗ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಇದು ಯಾವ ರೀತಿ ಬಿಜೆಪಿಗೆ ಶಾಕ್ ಕೊಡ್ಬೋದು, ಅಂದರೆ ಒಂದು ಮಹಿಳಾ ಧ್ವನಿಯನ್ನು ಕಳ್ಕೊಂಡಂಗೆ ಆಯ್ತಾ ಅಂತ ವಿಧಾನ ಪರಿಷತ್ನಲ್ಲಿ? ಪ್ರಭು, ತೇಜಸ್ವಿನಿ ರಮೇಶ್ ಅವರು ದೆಹಲಿಯಲ್ಲಿ ಇವತ್ತು ಜಯರಾಮ್ ರಮೇಶ್ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ. ಯಾಕೆಂದ್ರೆ ಮೊನ್ನೆ ಅಷ್ಟೇ ಅವರು ವಿಧಾನ ಪರಿಷತ್ ಬಿಜೆಪಿಯ ವಿಧಾನ ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಟ್ಟಿದ್ರು. ಯಾಕೆಂದ್ರೆ ಚುನಾವಣೆಯಲ್ಲಿ ಅವರು ಲೋಕಸಭಾ ಚುನಾವಣೆಯ ಟಿಕೆಟ್ ಅನ್ನ ಬಯಸಿದ್ರು. ಬಿಜೆಪಿ ಪಕ್ಷದಿಂದ ನನಗೆ ಟಿಕೆಟ್ ಸಿಗುತ್ತೆ ಅನ್ನುವಂತ ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು. ಆದ್ರೆ ಟಿಕೆಟ್ ಸಿಗ್ಲಿಲ್ಲ ಅನ್ನುವಂತಹ ಕಾರಣಕ್ಕೆ ಅಸಮಾಧಾನದಿಂದಾಗಿ ಅವರು ಪರಿಷತ್ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಇವತ್ತು ಅಧಿಕೃತವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಬಿಜೆಪಿಗೆ ಸೇರುವ ಮುನ್ನ ಕೂಡ ಅವರು ಕಾಂಗ್ರೆಸ್ ಪಕ್ಷದಲ್ಲೇ ಇದ್ದಂತವರು ಈಗ ಮತ್ತೆ ಮರಳಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ. ಇದರಿಂದ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ಬಂದಂತಾಗತ್ತೆ. ಯಾಕೆಂದ್ರೆ ಹಳೆ ಮೈಸೂರು ಭಾಗದಲ್ಲಿ ವರ್ಚಸ್ಸು ಇರುವಂತಹ ನಾಯಕಿ, ಜೊತೆಗೆ ಮಹಿಳಾ ಧ್ವನಿ ನೀವ್ ಹೇಳ್ದ ಹಾಗೆ, ಜೊತೆಗೆ ಮಾಧ್ಯಮದಲ್ಲೂ ಕೂಡ ಸೇವೆಯನ್ನ ಸಲ್ಲಿಸಿದ್ದಂತವ್ರು. ಹಾಗಾಗಿ ಅವರನ್ನ ಈ ಪ್ರಚಾರದ ಸಂದರ್ಭದಲ್ಲಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಕಾಂಗ್ರೆಸ್ ನಾಯಕರು ನಿರ್ಧಾರವನ್ನ ತೆಗೆದುಕೊಂಡಿದ್ರು. ತೇಜಸ್ವಿನಿ ರಮೇಶ್ ಅವರು ಇದ್ರೆ ನಾವು ಮಹಿಳಾ ಶಕ್ತಿಯನ್ನ ಕ್ರೋಢೀಕರಣ ಮಾಡಬಹುದು, ಅಂದ್ರೆ ಮಹಿಳೆಯರನ್ನ ಒಟ್ಟುಗೂಡಿಸಬಹುದು ಅನ್ನುವಂತ ಲೆಕ್ಕಾಚಾರಗಳು ಕೂಡ ಇದೆ. ಹಾಗಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕೃತವಾಗಿ ಸೇರ್ಪಡೆ ಮಾಡಿಕೊಳ್ಳಲಾಗಿದೆ. ಪ್ರಭು, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.